ಕ್ರಾಂತಿ ನ್ಯೂಸ್ ಕನ್ನಡ, ಪ್ರಗತಿಪರ ಸಮಾಜಕ್ಕಾಗಿ. ಇದು ನಿಮ್ಮ ಸ್ಥಳೀಯ ಸುದ್ದಿಗಳ ನಂಬರ್ 1 ಸುದ್ದಿ ಮಾಧ್ಯಮ. ದಾನಕರ್ತರು, ಈ ಭಾಗದ ಯುವ ಮುಖಂಡರು, ನಮ್ಮ ಜೆಡಿಎಸ್ ಯುವ ಮುಖಂಡರು, ಯಂಗ್ ಸ್ಟಾರ್ ಪ್ರಭಾಕರ್ ಅಣ್ಣ ಅವರು ಒಂದು 2 ಮಾತು ಮಾತಾಡಬೇಕಾಗಿ ಕೋರ್ತಾ ಇದ್ದೀವಿ. ಓಂ ಶಕ್ತಿ ಪರಾಶಕ್ತಿ, ಓಂ ಶಕ್ತಿ ಪರಾಶಕ್ತಿ, ಪರಾಶಕ್ತಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ಹೆಬ್ನಿ ಪಂಚಾಯಿತಿ ವ್ಯಾಪ್ತಿಯ ಬಂಗವಾದಿ ಮತ್ತು ತಮರಡ್ಲಹಳ್ಳಿ ಗ್ರಾಮದಿಂದ ಓಂ ಶಕ್ತಿ ಮಾಲಾಧಾರಿಗಳಿಗೆ ಉಚಿತ ಬಸ್ ಸೇವೆಯನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥ ಈ ಭಾಗಕ್ಕೆ 4 ಬಸ್ ಇಲ್ಲಿ ಮತ್ತೆ ಹೆಬ್ನಿಗೆ 3, ಒಟ್ಟು ಈ ದಿನ ಮಾತ್ರ 7 ಬಸ್ ಅನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥ ನಮ್ಮ ನಾಯಕರು, ದೀನ ದಲಿತರ ಬಡವರ ಬಂಧು, ನಮ್ಮ ತಾಲೂಕಿನ ಶಾಸಕರು ಆದಂತಹ ಸಮೃದ್ಧಿ ಮಂಜಣ್ಣನವರೇ ಇದೇ ಜಾಗಕ್ಕೆ ಬಂದು ನಿಮ್ಗೆಲ್ಲ ಶುಭ ಹಾರೈಸಬೇಕಾಗಿತ್ತು. ನಮ್ಮ ತಾಲೂಕಿನ JDS ಪಕ್ಷದ ಅಧ್ಯಕ್ಷರು, ಇದಕ್ಕೂ ಬಸ್ಗಳು 7 ಬಸ್ ಇವತ್ತು ಇಲ್ಲಿ ಬರ್ಬೇಕು ಮುಖ್ಯ ಕಾರಣಕರ್ತರಾಗಿರ್ತಕ್ಕಂಥ ಕಾಡಿನಲ್ಲಿ ನಾಗರಾಜಣ್ಣವರೇ, ಅದೇ ತರ ನಮ್ಮ ಹಿರಿಯ ನಾಯಕರೆಲ್ಲರೂ, ರಘುಪತಿ ರೆಡ್ಡಿ ಅನ್ನವರೇ, ನಮ್ಮ JDS ಪಕ್ಷದ ಎಲ್ಲ ಹಿರಿಯ ನಾಯಕರುಗಳೇ, ಇಲ್ಲಿ ಮುಖ್ಯವಾಗಿ ಇವತ್ತು ಇಲ್ಲಿ 4 ಬಸ್ ಬರಕ್ಕೆ ತುಂಬಾ ಕಷ್ಟಪಟ್ಟಿರ್ತಕ್ಕಂಥ ನಮ್ಮ ಹೆಬ್ನಿ ಪಂಚಾಯಿತಿಯ ಅಧ್ಯಕ್ಷರಾದ ಭಾಸ್ಕರ್ ಅವರೇ, ಇಲ್ಲಿ ನೆರೆದಿರ್ತಕ್ಕಂಥ ನನ್ನ ಜೊತೆ ನೆರೆದಿರ್ತಕ್ಕಂಥ ನಮ್ಮ ಹೆಬ್ನಿ ಪಂಚಾಯಿತಿ ನಾಯಕರುಗಳಾದ ಕೊತ್ತೂರು ವೆಂಕಟರಮಣ್ಣವರೇ, ಕೊತ್ತೂರು ಸೀನಾ ಅವರೇ, ಸುಬ್ಬಣ್ಣ ಅವರೇ, ನಮ್ಮ ಮುಷ್ಟೂರು ಪಂಚಾಯಿತಿ ಮಾಜಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದಂತಹ ವರ್ಧನ್ ಅವರೇ, ನಮ್ಮ ಇದೇ ಭಾಗದ ನಾಯಕರಾಗಿರ್ತಕ್ಕಂಥ ಚೌಡರೆಡ್ಡಿ ಅನ್ನವರೇ, ನಮ್ಮ ಇದೇ ಬಂಗವಾದಿ ಗ್ರಾಮದ ಸದಸ್ಯರಾಗಿರ್ತಕ್ಕಂಥ ರಾಘವೇಂದ್ರ ಅವರೇ, ರಾಮಚಂದ್ರ ಅವರೇ, ರೆಡ್ಡಪ್ಪನವರೇ, ನಮ್ಮ ಯುವ ಮುಖಂಡರಾದಂತಹ ನಾಗಾರ್ಜುನ ಅವರೇ, ನಮ್ಮ ಇಬ್ರಾಹಿಂ ಸಾಹೇಬ್ರೆ, ನಮ್ಮ ಪಕ್ಷದ ಹಿರಿಯ ನಾಯಕರು. ಈ ಭಾಗದಲ್ಲಿ JDS ಪಕ್ಷ ಅಂದ್ರೆ ಇಬ್ರಾಹಿಂ ಸಾಹೇಬ್ರ ಹೆಸರು ಹೇಳ್ತಾರೆ. ಇಬ್ರಾಹಿಂ ಸಾಹೇಬ್ರೆ, ಯಲ್ಲಪ್ಪನವರೇ, ಮಾಧ್ಯಮ ಮಿತ್ರರೇ, ಎಲ್ಲರಿಗೂ ಒಂದಿಸ್ತಾ ಇವತ್ತು ಮುಖ್ಯವಾಗಿ ಒಂದು ವಿಷಯವನ್ನು ನಾವು ಮಾತಾಡಲೇಬೇಕು. ನಮ್ಮ ನಾಯಕರು ಆದಂತಹ ಸಮೃದ್ಧಿ ಮಂಜಣ್ಣವರು ನಿಜವಾದ ಸಮಾಜ ಸೇವಕರು ಅಂದ್ರೆ ನಮ್ಮ ಸಮೃದ್ಧಿ ಮಂಜಣ್ಣವರು. ಯಾಕೆ ಈ ವಿಷಯ ಹೇಳ್ಬೇಕು ಅಂದ್ರೆ, ಹಿಂದಿನ ವರ್ಷ ಸುಮಾರು ಸಮಾಜ ಸೇವಕರು ಬಂದಿದ್ರು. ನಾನ್ ಬಸ್ ಕೊಡ್ತೀನಿ, ನನ್ನ ಸಿವಿಲ್ ಬಸ್ ಅನ್ನೇ ನಾನು ಖರೀದಿ ಮಾಡಿದ್ದೀನಿ, 3-4 ಬಸ್ಸು ನಿಮ್ಗೋಸ್ಕರ ಇಟ್ಟಿದ್ದೀವಿ ಅಂತ ಹೇಳಿ, ಮತ್ತೆ ವರ್ಷನೂ ನಾವು ಕೊಡ್ತೀವಿ ನೀವು ಕೊಡ್ತೀವಿ ಅಂತ ಹಿಂದೆ ಮುಂದೆ ಆಗಿ ಒಬ್ಬರ ಮೇಲೆ ಒಬ್ಬರು ಬಂದಿದ್ರು ಹಿಂದಿನ ವರ್ಷ. ಈ ವರ್ಷ ಕಾಣ್ತಾ ಇರೋದು ಯಾರು? ಓನ್ಲಿ ನಮ್ಮ ದೀನದಲಿತರ ಬಡವರ ನಾಯಕರಾದಂತಹ ನಮ್ಮ ಶಾಸಕರು ಸಮೃದ್ಧಿ ಮಂಜಣ್ಣನವ್ರದ್ದು ಮಾತ್ರ. ಬೇರೆ ಯಾರಾದ್ರೂ ಬಂದ್ರ ಈ ಸಲ? ಯಾರಾದ್ರೂ ಕೊಟ್ರ? ಇಲ್ಲ. ಅದೇ ನಾಯಕರನ್ನ ನಾವು ನೆನೆಸ್ಕೊಳ್ಳುತ್ತಾ, ನೀವುಗಳು ಸುಖಕರ, ನಿಮ್ಗೆಲ್ಲರಿಗೂ ಸುಖಕರ ಪ್ರಯಾಣವಾಗಿ ನೀವು ಆ ದೇವರ ಆ ತಾಯಿಯ ಆಶೀರ್ವಾದ ಪಡೆದು ನಿಮ್ಮಗಳಿಗೆ ಅಷ್ಟ ಐಶ್ವರ್ಯ ಭಾಗ್ಯ ಆರೋಗ್ಯವನ್ನು ಕೊಟ್ಟು ಆ ತಾಯಿ ಚಾಮುಂಡೇಶ್ವರಿ, ಆ ತಾಯಿ ಓಂ ಶಕ್ತಿ ನಿಮ್ಮನ್ನೆಲ್ಲ ಕಾಪಾಡ್ಲಿ ಅಂತ ಹೇಳ್ಬಿಟ್ಟು ಇದೇ ತರ ಸಮಾಜ ಸೇವೆ ಮಾಡುತ್ತಿರುವ ನಮ್ಮ ನಾಯಕರಾದ ಸಮೃದ್ಧಿ ಮಂಜಣ್ಣನವ್ರಿಗೂ ಆ ತಾಯಿಯ ಆಶೀರ್ವಾದ ಇರಲಿ ಅಂತ ಹೇಳಿ, ಮುಂದಿನ ದಿನಗಳಲ್ಲಿ ನಿಮ್ಮಗಳ ಆಶೀರ್ವಾದ ನಮ್ಮ ನಾಯಕರುಗಳ ಮೇಲೆ, ನಮ್ಮ ಪಕ್ಷದ ಮೇಲೆ ಇರಲಿ ಅಂತ ಹೇಳಿ ನಿಮ್ಮೆಲ್ಲರಿಗೂ ಒಂದು ಸುತ್ತ ನನ್ನ 4 ಮಾತು ಮುಗಿಸ್ತಾ ಇದ್ದೀನಿ. ಜೈ ಓಂ ಶಕ್ತಿ.